ಫ್ರೆಂಡ್ಸ್, ತುಂಬ ಹೈ ಡಿಮ್ಯಾಂಡ್ ಇರೋದು ಬಂದ್ಬಿಟ್ಟು ಹಾರ್ತಾ ಇರೋ ಹಕ್ಕಿಗಳು. ತುಂಬ ಜನ ಎಲ್ಲೆಲ್ಲೋ ಕಾಸು ಕೊಟ್ಟು ಇಸ್ಕೊಂಡು ತುಂಬ ಜನ ಹತ್ರ ಹಕ್ಕಿಗಳು ಆಡ್ತಾಯಿಲ್ಲ, ಟೂರ್ನಮೆಂಟ್ಗಳು ಕಟ್ಬಿಟ್ಟಿದ್ದೀರಾ. ಡೈಲಿ ನನಗೆ ಸಿಕ್ಕಾಪಟ್ಟೆ ಫೋನ್ ಬರುತ್ತೆ, ಆಡ್ತಾರೆ ಹಕ್ಕಿದು ವೀಡಿಯೋ ಮಾಡಿ ನಮಗೆ ರೆಡಿಯಾಗಿ ಹಾರ್ತಾರೆ ಹಕ್ಕಿಗಳು ಬೇಕು, ಡೈರೆಕ್ಟಾಗಿ ಟೂರ್ನಮೆಂಟಿಗೆ ಬಿಡ್ಕೊಳ್ಳೋಂಥ ಹಕ್ಕಿಗಳು ಬೇಕು ಅಂತ. ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಈ 5 ಹಕ್ಕಿನ ನಾನು ಕೊಡಬೇಕು ಅಂತ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಸಿಗಲಿ, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಲಿ, ಅವ್ರ ಹೆಸ್ರು ಮಾಡಿದ್ರೆ ನಮಗೂ ಒಂದು ಒಳ್ಳೆ ಹೆಸ್ರು ಬರುತ್ತೆ ಅಂದ್ಬಿಟ್ಟು 5 ಹಕ್ಕಿನ ಈ ಸತಿ ಕೊಡೋಣ ಅಂತ ಇದ್ದೀನಿ. ಪ್ರತಿಯೊಂದು ಹಕ್ಕಿನೂ ಹಾರಿದೆ, ಪ್ರತಿಯೊಂದು ಹಕ್ಕಿನೂ ಏಟತ್ತಿದೆ. ನಿಮಗೆ ಬಾಜಿ ಪ್ರಾಬ್ಲಮ್ ಇಲ್ಲ, ಆಡೋ ಪ್ರಾಬ್ಲಮ್ ಇಲ್ಲ, ರೆಡಿಯಾಗೆ ಹಾರ್ತಾರೋ ಹಕ್ಕಿಗಳು ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡಿದ್ಮೇಲೆ ನಾವು ಹಕ್ಕಿಗಳನ್ನ ಹಾರಿಸೋದು ನಿಲ್ಲಿಸ್ತೀವಿ. ಯಾಕಂದರೆ ಹಕ್ಕಿಗಳ್ದು ರೆಕ್ಕೆ ಡ್ಯಾಮೇಜ್ ಆಗಬಾರ್ದು. ಯಾರಿಗಾರ ಕೊಡಬೇಕು ಅಂದರೆ ಯಾವ ಕಂಡೀಷನಲ್ಲಿ ತೋರಿಸಿರ್ತೀವಿ ಅದೇ ಕಂಡೀಷನಲ್ಲಿ ಅವ್ರಿಗೆ ತಲುಪಬೇಕು ಅಂದ್ಬಿಟ್ಟು ಹಕ್ಕಿಗಳನ್ನ ಬಂದ್ ಮಾಡಿಡ್ತೀವಿ ನಾವು. ನೀವು ಆಮೇಲೆ ಇಸ್ಕೊಂಮೇಲೆ ದಯವಿಟ್ಟು ಯಾರು ಇಸ್ಕೊಂಡ್ರೇನು ಕಡ್ಡಿ ಬಾಲ ಕಟ್ಕೊಂಡು ಒಂದು 5 ಉಡಾನ್ ಬಿಡಿ. ಕರೆಕ್ಟಾಗಿ ಮನೆ ಕಳ್ಳ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ಅದಾದಮೇಲೆ ಖುಲ್ಲಾ ಬಾಲ ಬಿಡಿ. ಅಲ್ಲಿ ತನಕ ಕಡ್ಡಿ ಬಾಲ ಕಟ್ಕೊಂಬನ್ನಿ. ಯಾಕಂದರೆ ಕಡ್ಡಿ ಬಾಲ ಕಟ್ಟಿದಂಗೆ ಹಕ್ಕಿಗಳು ಮೇಲಾಗಲ್ಲ, ಜಾಸ್ತಿ ದೂರ ಪರ ಹೋಗಲ್ಲ, ಮನೆ ಸುತ್ತನೇ ಹಾರ್ಕೊಂಡಿರುತ್ತೆ, ನಿಮಗೂ ಕಳ್ಳ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಖುಷಿಯಾಗಿ ವಿಷಯ ಏನಂದರೆ, ಈ ವರ್ಷ ನಾವು ಆಲ್ರೆಡಿ 9 ಗಂಟೆ ಚಿಲ್ಲರೆ ಅಕ್ಕಿನ ಆಡಿಸ್ಬಿಟ್ಟಿದ್ದೀವಿ ಟೂರ್ನಮೆಂಟ್ಗೆ. ಇನ್ನೂ ಲಾಂಗ್ ಟೈಮ್ ಬಿಡ್ತೀವಿ, ಇನ್ನೂ 10 ಗಂಟೆ ಮೇಲೆ 11 ಗಂಟೆ ಮೇಲೆ ಬಿಡಬೇಕು ಅಂತ ಇದ್ದೀವಿ. ಅದು ಈ ವರ್ಷ ಮಾಡ್ತೀವಿ, ನಾವು ಹಕ್ಕಿನ ಬಿಡ್ತೀವಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ನಾವಿನ್ನೂ ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಡ್ತೀವಿ. ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಹಕ್ಕಿಗಳು ನಿಮಗೆ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇರೋದಲ್ಲೇ ಬೆಸ್ಟ್ ಹಕ್ಕಿ ನಾವು ಮನೇಲಿ ಏನು ಶೋಕ್ ಮಾಡ್ತೀವಿ ಅದೇ ಹಕ್ಕಿಗಳ್ನ ನಿಮ್ಮ ತನಕ ತಲುಪಿಸೋ ಜವಾಬ್ದಾರಿ ನಾವು ಇಟ್ಕೊಂಡಿರ್ತೀವಿ. ಇವತ್ತಿನ ವೀಡಿಯೋಲ್ಲಿ ಬರೀ 5 ಹಕ್ಕಿ ಆಗ್ತಾ ಇರೋದು ನಾನು. ಯಾಕಂದರೆ ನಮ್ಮ ಹತ್ರನೂ ಇಲ್ಲಿ ಸೀಲ್ಗಳು ಒಂದು 20-30 ಸೀಲ್ಗಳು ಕಟ್ಟಿದ್ದೀವಿ. ಪ್ರತಿಯೊಂದು ಹಕ್ಕಿಗಳು ನಾವು ಆಡಿಸ್ಬೇಕು ಅಂತ ನಮಗೂ ಆಸೆ ಇರುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ರೆಡಿಯಾಗಿ ಹಾರ್ತಾರೆ ಹಕ್ಕಿ ಬೇಕು ಅಂತ. ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ಮಾಡ್ತಾ ಇರೋದು. ಎಷ್ಟು ಜನಕ್ಕೆ ತಲುಪಿಸೋಕ್ಕಾಗತ್ತೋ ಅಷ್ಟು ನಾನು ಟ್ರೈ ಮಾಡ್ತೀನಿ. ನಿಮ್ಗೆ ಅಕ್ಕಿ ಸಿಕ್ಕಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ, ನಾನು ನೆಕ್ಸ್ಟು ವೀಡಿಯೋಲ್ಲಿ ಟ್ರೈ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹಕ್ಕಿಗಳು ಹಾಕೋದಕ್ಕೆ. ಈ ಹಕ್ಕಿಗಳು ಯಾರೇ ಟೂರ್ನಮೆಂಟ್ಗೆ 10 ಗಂಟೆ ಮೇಲೆ ಹಾರಿಸಿದ್ರೆ 1 ಹಕ್ಕಿಗೆ 4 ಹಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಇದು ಓಪನ್ ಚಾಲೆಂಜ್. ಇವೆಲ್ಲ ಆಲ್ರೆಡಿ 5 ಗಂಟೆ ಆಡಿದಿದೆ, 6 ಗಂಟೆದಿದೆ, 7 ಗಂಟೆದಿದೆ. 10 ಗಂಟೆ ಟೂರ್ನಮೆಂಟ್ಗೆ ಹಾರಿಸಿ 10 ಗಂಟೆ ನಿಮ್ಮದು ಟೂರ್ನಮೆಂಟಲ್ಲಿ ರಿಜಿಸ್ಟ್ರ್ ಆಗಬೇಕು. 1 ಹಕ್ಕಿಗೆ 4 ಹಕ್ಕಿನ ಗಿಫ್ಟಾಗಿ ಕೊಡ್ತೀನಿ. 1 ಹಕ್ಕಿ ಟೂರ್ನಮೆಂಟ್ಗೆ ಆಡಿಸಿ 4 ಹಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಇವತ್ತಿನ ವೀಡಿಯೋಲ್ಲಿ ಬೆಸ್ಟ್ ಹಕ್ಕಿಗಳನ್ನ ವೀಡಿಯೋ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲಸ್ ನಮ್ಮದು ಟೂರ್ನಮೆಂಟು ಬಿಟ್ಟಿರೋದು ಡೀಟೇಲನ್ನು ಈ ವಿಡಿಯೋಲಿ ಅಟ್ಯಾಚ್ ಮಾಡಿರ್ತೀನಿ. 9 ಗಂಟೆ ಚಿಲ್ಲರೆ ಲಾಸ್ಟು 2 ದಿನದಿಂದ ಬಿಟ್ಟಿರೋದು ನಾವು. ಡೇಟು, ಟೂರ್ನಮೆಂಟ್ ಸ್ಲಿಪ್ಪು ಎಲ್ಲ ಹಾಕ್ಬಿಟ್ಟು ನಾನು ವೀಡಿಯೋನ ಅಟ್ಯಾಚ್ ಮಾಡಿರ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿಂದು ವೀಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಸಮಸ್ತ ಪಾರಿವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ,
ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು ವಾಲ್ಟಿಸ್ ಅವರ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನ ತಾಮ್ರಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡ್ ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹಿಂಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ 8 ಗಂಟೆ 5 ಗಂಟೆ 7 ಗಂಟೆ 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಹಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ.
ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ. ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರಿಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ತೋಟದ ಮನೆಯಲ್ಲಿ ಮಾಡಿಸಿರೋ ಹಕ್ಕಿ. ಇದು ಈ ಅಕ್ಕಿ ಬಂದ್ಬಿಟ್ಟು ಆಲ್ರೆಡಿ 7-7:30 ಗಂಟೆ ಹಾರ್ತಾ ಇರೋ ಅಕ್ಕಿ. ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. ರೆಕ್ಕೆ ಬಾಲ ಯಾವುದೂ ಹೊಡೆದಿಲ್ಲ. ಕೊಡಬೇಕಂದ್ರೂ ರೆಕ್ಕೆ ಬಾಲ ಜೊತೆನೇ ಕೊಡ್ತೀವಿ. ಆಚೆ ಪಕಟ ಇರುತ್ತೆ. ಮಕ್ಷಿಗಳಲ್ಲಿ ನಮ್ಮ ಮನೇದು ಏನು ಫೇಮಸ್ ಮಕ್ಷಿಗಳಿದೆ ಆ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ, ಅದು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಪ್ರಾಬ್ಲಮ್ ಬಂದ್ಬಿಟ್ಟು ಇದು 2 ಕಡೆ ಕಳ್ಳ ಆಗಿರೋ ಅಕ್ಕಿ. ಬೆಂಗಳೂರಲ್ಲೇ 2 ಕಡೆ ಕಳ್ಳ ಆಗಿರೋ ಅಕ್ಕಿ. ಇದೇನಾಗತ್ತಂದರೆ ಅಕ್ಕಿ ಒಂದು ಸ್ವಲ್ಪ ಲಾಂಗ್ ಟೈಮ್ ಮಾಡ್ತಾರಂಗೆ ಒಂದು ಮನೇಲಿ ಬಿಟ್ಟರೆ ಇನ್ನೊಂದು ಮನೆಗೆ ಹೋಗಿ ಇಳಿತಾ ಇದೆ. ಅದಕ್ಕೋಸ್ಕರ ಬೆಂಗಳೂರವ್ರು ಯಾರು ಇಸ್ಕೊಳಕ್ಕೆ ಹೋಗ್ಬೇಡಿ. ಬೆಂಗಳೂರವ್ರು ಇಸ್ಕೊಂಡ್ರೆ ಅಕ್ಕಿ ಇದು ನಮ್ಮ ಮನೆಗೆ ವಾಪಸ್ ಬರೋ ಗ್ಯಾರಂಟಿ ಇರುತ್ತೆ. ಅದಕ್ಕೋಸ್ಕರ ಬೆಂಗಳೂರವ್ರು ಯಾರು ಇಸ್ಕೊಂಬೇಡಿ. ಆಚೆ ಊರವ್ರು ಯಾರು ಇಸ್ಕೊಂಡ್ರೆ ಒಂದು ಕಡೆ ಕಳ್ಳ ಮಾಡ್ಕೊಂಡು ಆರಾಮಾಗಿ ನೀವು ಈ ವರ್ಷವೇ ಟೂರ್ನಮೆಂಟ್ಗೆ ಬಿಡ್ಕೊಬೋದು. 7-7:30 ಗಂಟೆ ಆಡಿರೋ ಅಕ್ಕಿ. ಬಾಜಿ ಬಂದ್ಬಿಟ್ಟು 2 ಸತಿ ಏನಾರೋ ಇದು ಗೆಟ್ಲಿ ಮಾಡ್ಕೊಂಡು ಬಾಜಿ ಮಾಡ್ತು ಅಂದರೆ ಕಮ್ಮಿ ಅಂದ್ರೂ 100-150 ಅಡಿ ಮೇಲಾಗ್ಬಿಡುತ್ತೆ. ಪಲ್ಲಾನು ಅಷ್ಟೇ ಒಳ್ಳೆ ಲಾಂಗ್ ಪಲ್ಲ ಔಟ್ ಬರುತ್ತೆ. 30-35 ನಿಮಿಷ ಪಲ್ಲ ಔಟ್ ಬರುತ್ತೆ. ಆಟ ಮಾತ್ರ ಸಖತ್ತಾಗಿದೆ. 7-7:30 ಗಂಟೆ ತನಕ ರೆಡಿಯಾಗಿ ಹಾರ್ತಾರೋ ಅಕ್ಕಿ. ಪ್ರಾಬ್ಲಮ್ ಆಗಿರೋದೇನೆಂದರೆ ಬೆಂಗಳೂರಲ್ಲಿ 2 ಮನೆ ಕಳ್ಳ ಆಗಿದ್ದು. ಅದು ಮನೆಗಳು ಬಂದ್ಬಿಟ್ಟು ಪಕ್ಕ ದಾವಡಿಯಲ್ಲೇ ಕಳ್ಳ ಆಗಿದ್ದು. ಸೀಲಿಗೆ ಬಿಟ್ಟಾಗ ಏನು ಪ್ರಾಬ್ಲಮ್ ಮಾಡುತ್ತೆ ಅಂದರೆ ಇದು ಹಕ್ಕಿ ಏನಾರು ಸ್ವಲ್ಪ ಲಾಂಗ್ ಟೈಮ್ ಆಯಿತು ಅಂದರೆ ಇಳಿದ್ರೆ ಬಿಟ್ಟಿದ್ದ ಮನೇಲಿ ಇಳಿಯುತ್ತೆ, ಇಲ್ಲಾಂದರೆ ಪಕ್ಕದ ಮನೆಯಲ್ಲಿ ಹೋಗಿ ಇಳಿದ್ಬಿಡುತ್ತೆ. ಯಾಕಂದರೆ 2 ಮನೇಲಿ ಕಳ್ಳ ಆಗಿರೋದು. ಪಕ್ಕದ ಮನೆ ಅಂದರೆ ಆಲ್ಮೋಸ್ಟು 2 ಮನೆಗೂ ಒಂದು 5-5 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ. 5 ಕಿಲೋಮೀಟ್ರು ಆ ಕಡೆ ಹೋಯ್ತು ಅಂದರೆ ಆ ಮನೆ ಮೇಲೆ ಇಳಿಯುತ್ತೆ, ಇಲ್ಲಾಂದರೆ ಈ ಸೈಡೇ ಆಡ್ತಾಯಿದ್ರೆ ಈ ಕಡೆ ಮನೆ ಮೇಲೆ ಇಳಿಯುತ್ತೆ. ಇದೇ ಪ್ರಾಬ್ಲಮ್ ಇರೋದು. ಬೆಂಗಳೂರವ್ರು ಯಾರು ಇಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಬೆಂಗಳೂರಲ್ಲಿ ಅಕ್ಕಿನ ಹಾರ್ಸೋಕ್ಕಾಗಲ್ಲ. ಬೆಂಗಳೂರು ಬಿಟ್ಟು ಆಚೆ ಊರವ್ರು ಯಾರು ಬೇಕಾರೋ ಇಸ್ಕೊಳ್ಳಿ. ಹಕ್ಕಿನ ನೀವು 15 ದಿನದಲ್ಲಿ ಕಳ್ಳ ಮಾಡ್ಕೊಂಡು ಬಿಟ್ಟ ಅಂದರೆ ಕಮ್ಮಿ ಅಂದ್ರೆ ಈ ವರ್ಷಕ್ಕೆ ನೀವು ಒಂದು 8-9 ಗಂಟೆ ಮೇಲೆ ಬಿಡ್ಬೋದು. ಆಲ್ರೆಡಿ 7-7:30 ಗಂಟೆ ಬಂದಿರೋ ಅಕ್ಕಿ. ಬಾಜಿ ಬಂದ್ಬಿಟ್ಟು ಒಂದು ಸತಿ ಸರ್ಗಣಿ ಗೇಟ್ಲಿ ಮಾಡ್ಕೊಂಡು ಬಾಜಿ ಮಾಡೋಕ್ಕೆ ನಿಂತ್ಕೊಂತು ಅಂದರೆ 7-8 ಬಾಜಿ ಮಾಡುತ್ತೆ. ಅದೇ ಬಾಜಿ ಕಂಟಿನ್ಯೂ ಮಾಡಿಬಿಟ್ಟು ಇನ್ನೊಂದು ರೌಂಡ್ ಬಾಜಿ ಮಾಡುತ್ತು ಅಂದರೆ ಹಕ್ಕಿ ಕಮ್ಮಿ ಅಂದ್ರೂ 100-150 ಅಡಿ ಮೇಲಾಗ್ಬಿಡುತ್ತೆ. ಸೀದಾ ಪಲ್ಲಾಗೋಯ್ತು ಅಂದರೆ ಬರೋದೇ ಇನ್ನೊಂದು ದಾರಿಯಲ್ಲಿ. ಸಖತ್ ಒಳ್ಳೆ ಆಟ ಇದೆ. ಪಲ್ಲಾನು ಅಷ್ಟೇ 30-35 ನಿಮಿಷದ ಮೇಲೆ ಹೋಗ್ಬಿಡುತ್ತೆ ಪಲ್ಲ. ಒಳ್ಳೆ ಲಾಂಗ್ ಟೈಮ್ ಬಂದಿರೋ ಹಕ್ಕಿ ಇದು. ಮಕ್ಷಿಯಲ್ಲಿ ಗಂಡು ಕ್ವಾಲಿಟೀಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿಗಳು ಇವಾಗ ಎಲ್ಲೂ ಆಡೋ ಹಕ್ಕಿಗಳು ಯಾರೂ ಕೊಡಲ್ಲ. ನಾವು ಕೊಡ್ತಾ ಇರೋ ಕಾರ್ಡನ್ನು ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ ಏನಕ್ಕೆ ಕೊಡ್ತಾ ಇರೋದು ಅಂತ. ಇದು ಏನಂದರೆ 2 ಕಡೆ ಕಳ್ಳ ಆಗಿರೋ ಅಕ್ಕಿ ಇದು. ಪಟ್ಟಾಲ್ ಒಂದು ಮನೆ ಮೇಲೆ ಆಡಿದ್ದು, ಸ್ವಲ್ಪ ದೊಡ್ಡ ಅಕ್ಕಿ ಹಾಕ್ತಾರಂಗೆ ಇನ್ನೊಂದು ಮನೆ ಮೇಲೆ ಆಡಿದ್ದು. 2 ಮನೆ ಮೇಲೂ ಇಳಿಯುತ್ತೆ ಅಕ್ಕಿ ಇದು. ಬಿಟ್ಟರೆ 2 ಮನೆ ಮೇಲೂ ಇಳಿಯುತ್ತೆ. ಅದಕ್ಕೋಸ್ಕರ ಈ ಅಕ್ಕಿನ ಕೊಡ್ತಾ ಇರೋದು. ಕ್ವಾಲಿಟಿ ವೈಸ್ ಸಖತ್ತಾಗಿದೆ, ಕಂಡೀಷನ್ ಸಖತ್ತಾಗಿದೆ. ಲೈನು ಅಷ್ಟೇ ಒಳ್ಳೆ ಲೈನು ಮಕ್ಷಿಗಳಲ್ಲಿ ಮಾಡಿಸಿರೋ ಹಕ್ಕಿ ಇದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮಕ್ಷಿ ಗಂಟು ತೋರಿಸ್ತೆ. ಸಿಂಗಲ್ ಟೈಲು ಚಡಿಬಾಲ ಬರುತ್ತೆ. ಚುಕ್ ತಿರಿ, ಉದ್ದ ತಿರಿ, ತಿರಿಗಳೆಲ್ಲ ಫುಲ್ ಇದೆ. ನೋಡ್ಬೋದು ಇಲ್ಲಿ ತಿರಿ ಎಲ್ಲ ಫುಲ್ ಇದೆ. ಲಾಲ್ ಕಟ್ಟು ಅಷ್ಟೇ ಚೆನ್ನಾಗಿದೆ. ಇನ್ನೂ ಒಂದು ರೌಂಡ್ ಇದು ಕುರ್ಜಾಗಿ ಹೊಸ ರೆಕ್ಕೆಗಳು ಬಂದರೆ ಲಾಲ್ ಕಟ್ ಇನ್ನೂ ಡಾರ್ಕ್ ಆಗುತ್ತೆ. ಲೆಂತ್ ವೈಸು, ಚಡಿ ಶೇಪು ಇವೆಲ್ಲ ನೋಡೋದು ಸಕ್ಕತ್ತಾಗಿರುತ್ತೆ. ಅಗ್ಲ ಎದೆ ಇರುತ್ತೆ, ಆಚೆ ಪಕಟ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಆಡ್ತಾ ಇರೋ ಅಕ್ಕಿನೇ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಟಾಪ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಬ್ಲೂ ಶೇಡಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ತುಂಬ ಟಾಪ್ ಆಗಿರುತ್ತೆ. ಇದು ನಮ್ಮ ತೋಟದ ಮನೇಲಿ ಮಾಡಿರೋ ಅಕ್ಕಿ ಇದು. ಅಲ್ಲೇ ಮಾಡಿಸಿದ ಪಟ್ಟ. ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಆಲ್ರೆಡಿ 7-7:30 ಗಂಟೆ ಹಾರ್ತಾರೋ ಅಕ್ಕಿ ಇದು. ರಿಂಗ್ ನಂಬರ್ ನೋಡ್ಕೊಳ್ಳಿ. ರಿಂಗ್ ಬಂದ್ಬಿಟ್ಟು ತೋಟದ ಮನೇಲಿ ಮಾಡಿದ್ದು ಅಕ್ಕಿ ಇದು. ತೋಟದ ರಿಂಗ್ ಹಾಕಿರೋದು. ರಿಂಗ್ ನಂಬರ್ 44. ನಮ್ಮ ಅಣ್ಣನ ಹೆಸರಿರುತ್ತೆ ಇಲ್ಲಿ.
ಇನ್ನೊಂದು ಸೈಡು ಪ್ಲೇನ್ ರಿಂಗ್ ಹಾಕಿದ್ದೀವಿ. 2 ರಿಂಗ್ ಇದೆ ಅಕ್ಕಿಗೆ, ನೋಡ್ಬೋದು 2 ರಿಂಗ್ ಇರುತ್ತೆ. ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಇವಾಗ ಹಾರ್ತರೋ ಹಕ್ಕಿ ಬೇಕು, ರೆಡಿಯಾಗಿ ಹಾರ್ತರೋ ಹಕ್ಕಿ. ಈ ಹಕ್ಕಿ ಬಂದ್ಬಿಟ್ಟು 5 ಗಂಟೆ ರೆಡಿಯಾಗಿ ಹಾರಿರೋ ಅಕ್ಕಿ. ಏನು ಪ್ರಾಬ್ಲಮ್ ಅಂತಲೂ ಹೇಳ್ತೀನಿ. ಬಾಜಿ ಬಂದ್ಬಿಟ್ಟು 4 ರಿಂದ 5 ಬಾಜಿ, ರಾಕೆಟ್ ಬಾಜಿ, ಒಳ್ಳೆ ಸರ್ಕ್ನಿ, ಒಳ್ಳೆ ಗೇಟ್ಲಿ. ಪಲ್ಲ ಬಂದ್ಬಿಟ್ಟು 20 ರಿಂದ 25 ನಿಮಿಷ ಪಲ್ಲ ಹೊಡ್ಬರುತ್ತೆ. ಏನಂದರೆ ಇದು ಬೆಂಗಳೂರವರು ಇಸ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಬೆಂಗಳೂರಲ್ಲಿ ಬಿಡ್ಕೊಳ್ಳೋದು ಕಷ್ಟ. ಇದು 2 ದಾವಡಿಯಲ್ಲಿ ಕಳ್ಳ ಆಗಿರೋದು ಬೆಂಗಳೂರಲ್ಲಿದು ಹಕ್ಕಿ. ಏನಂದರೆ 2 ದಾವಡಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂದರೆ ನಮಗೆ 5-5 ಕಿಲೋಮೀಟ್ರಿಗೆ ಒಂದೊಂದು ದಾವಡಿ ಇದೆ. ಪಟ್ಟಗಳಲ್ಲಿ ಒಂದು ದಾವಡಿಯಲ್ಲಿ ನಾವು ಕಳ್ಳ ಮಾಡಿದ್ರಿ ಬಾರೇ ಬಾಜಿ ಹತ್ತಿಸೋಕ್ಕೆ. ಅದಾದಮೇಲೆ ಸೀಲಿಗೆ ಬಿಡೋದಕ್ಕೆ ಇನ್ನೊಂದು ದಾವಡಿಯಲ್ಲಿ ಕಳ್ಳ ಮಾಡಿದ್ರಿ. ಪ್ರಾಬ್ಲಮ್ ಆಗಿರೋದೇನೆಂದರೆ ಹಕ್ಕಿ ಏನಾರು ಸ್ವಲ್ಪ ಪಲ್ಲಾಗಿ ಹೋಗ್ಬಿಟ್ಟು ಹಳೆ ದಾವಡಿ ಹತ್ರ ಹೋಗ್ಬಿಟ್ರೆ ಹಕ್ಕಿ ತುಂಬ ಹೊತ್ತು ಅಲ್ಲೇ ಆಡುತ್ತೆ. ಒಂದೊಂದು ಸತಿ ಫಿನಿಷಿಂಗು ಅಷ್ಟೇ ಆ ದಾವಡಿ ಮೇಲೆ ಫಿನಿಷಿಂಗ್ ಮಾಡಿಬಿಡುತ್ತೆ. ಯಾಕಂದರೆ ಪಟ್ಟ ಅಲ್ಲಿ ಅದು ಬಿಟ್ಟಾಗ ನೆನಪಿಟ್ಕೊಂಡಿರೋ ದಾವಡಿ ಅದು, ಅಲ್ಲಿ ಹೋಗ್ಬಿಟ್ಟು ಸೀದಾ ಫಿನಿಷಿಂಗ್ ಮಾಡಿಬಿಡುತ್ತೆ. ನಾವು ಸೀಲಿಗೆ ಬಿಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇಂಥ ಅಕ್ಕಿಗಳು. ಅದಕ್ಕೋಸ್ಕರ ಕೊಡ್ತಾ ಇರೋದು. ಬೆಂಗಳೂರವ್ರಿಗೆ ಬೇಡ ಅಕ್ಕಿ ಇದು, ಯಾಕಂದರೆ ಬೆಂಗಳೂರಲ್ಲಿ ಬಿಡ್ಕೊಳ್ಳೋದು ಕಷ್ಟ ಇದೆ. ಬೆಂಗಳೂರಲ್ಲಿ ಬಿಟ್ಟರೆ ವಾಪಸ್ಸು ಮತ್ತೆ ನಮ್ಮ ಮನೆಗೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಎಡೆನೂರು ಸಬ್ಜಾ ಅಲ್ಲಿ 3 ಪಟ್ಟಿ ಇರೋ ಅಕ್ಕಿ ಇದು. ಆಚೆ ಊರವ್ರು ಇಸ್ಕೊಂಡ್ರೆ ಆರಾಮಾಗಿ ನೀವು ಕಳ್ಳ ಮಾಡ್ಕೊಬೋದು. ಯಾಕಂದರೆ ಆಚೆ ಊರಿಗೆ ಕೊಟ್ಟರೆ ನಾವು ಅಕ್ಕಿಗಳು ಮತ್ತೆ ವಾಪಸ್ ಬೆಂಗಳೂರು ಹುಡ್ಕೊಂಬರೋದು ಕಷ್ಟ ಇರುತ್ತೆ. ಬೆಂಗಳೂರು ಬರೋದೂ ಚಾನ್ಸಸ್ ಇರಲ್ಲ. ಅವ್ರ ದಾವಡಿಯಲ್ಲಿ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಬಾಜಿನೂ ಅಷ್ಟೇ ಒಳ್ಳೆ ಸರ್ಕ್ನಿ ಗೇಟ್ಲಿ ಬಾಜಿ ಇದಲ್ಲಿ. ಎಡೆನೂರು ಸಬ್ಜಾಲ್ ಮಾಡಿಸಿರೋ ಅಕ್ಕಿ. ಮತ್ತು ಅಕ್ಕಿಗಳನ್ನ ನಾನು ಕಮ್ಮಿ ರೇಟಿಗೆ ಕೊಡೋಕ್ಕಾಗಲ್ಲ ಆಡ್ತಾರೆ ಅಕ್ಕಿಗಳನ್ನ, ಯಾಕಂದರೆ ಎಲ್ಲೂ ಯಾರು ಕೊಡಲ್ಲ ಆಡ್ತಾರೆ ಅಕ್ಕಿಗಳು. ನಮ್ಮ ಸಬ್ಸ್ಕ್ರೈಬರ್ಗೆ ಅಕ್ಕಿಗಳು ಸಿಗಲಿ, ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಲಿ, ಒಂದು ಒಳ್ಳೆ ಹೆಸರು ಮಾಡಲಿ, ನಮಗೂ ಒಂದು ಒಳ್ಳೆ ಹೆಸರು ತಂದುಕೊಡ್ಲಿ ಅಂತ ಕೊಡೋ ಅಕ್ಕಿಗಳು ನಾವು. 2 ಆಚೆ ಪಕಾಟ ಇರುತ್ತೆ. ಎಡೆನೂರು ಸಬ್ಜಾಲ್ ಬಂದಿರೋ ಅಕ್ಕಿ 3ನೇ ಪಟ್ಟಿನೂ ಡೀಟೇಲಾಗಿ ತೋರಿಸ್ತೀನಿ. ಕ್ವಾಲಿಟಿ ಸಖತ್ತಾಗಿರುತ್ತೆ, ಕಂಡೀಷನ್ ಸಖತ್ತಾಗಿರುತ್ತೆ. ನಮ್ಮ ತೋಟದ ಮನೇಲಿ ಮಾಡಿಸಿರೋ ಅಕ್ಕಿಗಳು ಇವು. ಬಿಡ್ಕೊಳ್ಳೋರ್ಗಂತೂ ಇದೇ ವರ್ಷಕ್ಕೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಬೋದು. 15 ದಿನದಲ್ಲೆಲ್ಲ ಕಳ್ಳ ಮಾಡ್ಕೊಬೋದು. ಮತ್ತು ಯಾರೇ ಇಸ್ಕೊಂಡ್ರೇನೋ ಹಕ್ಕಿನ 4-5 ಉಡಾನು ಕಡ್ಡಿ ಬಾಲಲ್ಲಿ ಬಿಡಿ. ಅದಾದಮೇಲೆ ಬಾಲನ ಖುಲ್ಲಾ ಬಿಡ್ಕೊಳ್ಳಿ, ಕಡ್ಡಿ ಬಾಲ ಬಿಡ್ಕೊಂಡು ಆಮೇಲೆ ಖುಲ್ಲಾ ಬಾಲ ಬಿಡ್ಕೊಳ್ಳಿ. ನಿಮ್ಗೆ ಏನಾರ ಡೌಟ್ ಇದ್ದರೆ ಹೆಂಗೆ ಬಿಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಡೀಟೇಲ್ ಕೊಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಎಡೆನೂರು ಸಬ್ಜಾನ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಮ್ಮಿಗೆ ನಾವು ಕೊಡೋಕ್ಕಾಗಲ್ಲ ಆಡ್ತಾರೆ ಅಕ್ಕಿಗಳ್ನ, ಯಾಕಂದರೆ ಇವಾಗ ಯಾರು ಆಡ್ತಾರೆ ಅಕ್ಕಿಗಳ್ನ ಕೊಡೋಲ್ಲ. ಸೀಲಿಗೆ ಬಿಡಿ, ಒಳ್ಳೆ ಗಿಫ್ಟ್ ಕೊಡ್ತೀನಿ, ಅದು ಮಿಸ್ ಮಾಡ್ಕೊಬೇಡಿ. ಒಳ್ಳೆ ಲಾಂಗ್ ಟೈಮ್ ಬಿಡಿ, ಒಳ್ಳೆ ಹೆಸರು ಮಾಡಿ, ನಮಗೂ ಒಂದು ಒಳ್ಳೆ ಹೆಸರು ತಂದುಕೊಡಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಎಡೆನೂರಲ್ಲಿ ಸಬ್ಜಾ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಎಡೆನೂರು ಸಬ್ಜಾ ಗಂಡು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಶುಭ ತಿರಿ ಉದ್ದ ತಿರಿಗಳು ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಸಖತ್ತಾಗಿರುತ್ತೆ. ಒಳ್ಳೆ ಸರ್ಕ್ನಿ, ಒಳ್ಳೆ ಗೇಟ್ಲಿ ಅಕ್ಕಿ ಇದು. ಇಲ್ಲಿ ನೋಡ್ಬೋದು ವೈಬ್ರೇಷನ್ ಸೂಪರ್ ಆಗಿರುತ್ತೆ. 3ನೇ ಪಟ್ಟಿನೂ ನೋಡ್ಬೋದು, 3ನೇ ಪಟ್ಟಿನೂ ಚೆನ್ನಾಗಿರುತ್ತೆ. 2 ಸೈಡು ತಿರಿ ನೋಡ್ಕೊಳ್ಳಿ, 2 ಸೈಡು ತಿರಿ ಫುಲ್ ಇದೆ. 3ನೇ ಪಟ್ಟಿ ನೋಡ್ಬೋದು, 3ನೇ ಪಟ್ಟಿನೂ ಚೆನ್ನಾಗಿದೆ. ಎಡೆನೂರು ಸಬ್ಜಾಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನಮ್ಮ ಕಂಡೀಷನ್ ಸಖತ್ತಾಗಿರುತ್ತೆ. 2 ಆಚೆ ಪಕಾಟ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಟಾಪ್ ಕ್ವಾಲಿಟಿಲಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಬ್ಲೂ ಶೇಡಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣಲ್ಲಿ ಇವಾಗ ಏನು ಸ್ಟಾರ್ಟ್ ಆಗ್ತಾಯಿದೆ, ವಯಸ್ಸಾಗ್ತಾ ಇರೋಂಗೆ ಆ ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು 2 ಟಾಪ್ ಕ್ವಾಲಿಟಿಲಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಸಬ್ಜಾ ಅಲ್ಲಿ ಎಂಡು. ಇದಕ್ಕೆ 2 ರಿಂಗ್ ಇರುತ್ತೆ. ತೋಟದ ಮನೇಲಿ ಮಾಡಿಸಿರೋ ಅಕ್ಕಿ ಇದು. ಇದು ನಮ್ಮ ಅಣ್ಣ ಅವರ ಹೆಸರಲ್ಲಿರುತ್ತೆ ರಿಂಗ್ ನಂಬರ್ 81. ಫ್ರೆಂಡ್ಸ್, ಇದು ಎಡೆನೂರು ಸಬ್ಜಾ ಅಲ್ಲಿ ಇನ್ನೊಂದು ಗಂಡು. ಹೋದ ಸತಿ ಎಡೆನೂರು ಸಬ್ಜಾಲ್ ಒಂದು ಗಂಡು ಹಾಕಿದೆ, ಅದ್ರದ್ದು ಅಣ್ಣ ಇದು. ಇದೇನೆಂದರೆ ಹಕ್ಕಿ ನಾವು ಪಟ್ಟಾಲಿ ಆರಿಸಿದ್ರಿ. ಪಟ್ಟಾಲಿ ಇದು 6-6:30 ಗಂಟೆ ಹಿಂಗೆ ಆಡಿದ್ದು ಅಕ್ಕಿ ಇದು. ಈ ವರ್ಷ ಬಿಟ್ಟಿಲ್ಲ. ಏನಕ್ಕಂದರೆ ಹೋದ ವರ್ಷವೇ ಪಟ್ಟಾಲಿ ಇದು ಬಾಜಿ ಮಾಡಿಲ್ಲ. 6-6:30 ಗಂಟೆ ಆಡೋದು. ಅದಾದಮೇಲೆ ಬಾಜಿ ಮಾಡಿಲ್ಲ. ಅದು ಸೀಸನ್ನು ಆಗೋಗಿತ್ತು. ಆ ಟೈಮಲ್ಲಿ ಮಳೆನೂ ಸ್ಟಾರ್ಟ್ ಆಯಿತು. ಬಾಜಿ ಮಾಡೋಕ್ಕಿಂತ ಮುಂಚೆನೇ ನಿಲ್ಲಿಸ್ಬಿಟ್ರಿ. ಬಾಜಿಗೆ ಬಂದಿರಲಿಲ್ಲ ಇದು ಅಕ್ಕಿ. ಏನಿದೆಯೋ ಇದ್ದಿದ್ದಂಗೆ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಬಾಜಿ ಮಾಡಿಲ್ಲ. ಅಕ್ಕಿ ಮಾತ್ರ ಸಖತ್ ಲಾಂಗ್ ಟೈಮ್ ಮಾಡುತ್ತೆ. ಹೋದ ವರ್ಷವೂ ಬಾಜಿ ಮಾಡಿಲ್ಲ. ಈ ವರ್ಷ ಅಕ್ಕಿನ ಇನ್ನೂ ಬಿಟ್ಟಿಲ್ಲ ನಾವು. ಅಕ್ಕಿ ಕ್ವಾಲಿಟಿ ಸಖತ್ತಾಗಿದೆ, ಕಂಡೀಷನ್ ಚೆನ್ನಾಗಿದೆ, ಲೈನ್ ಚೆನ್ನಾಗಿದೆ.
ಇಸ್ಕೊಳ್ಳೋರು ಜಾತಿ ಮಾಡ್ಕೊಳಕ್ಕೆ ಇಸ್ಕೊಬೋದು. ಇಲ್ಲ ನಿಮ್ಗೆ ಹಾರಿಸ್ಕೊಬೇಕು, ನೀವು ಟೂರ್ನಮೆಂಟಿಗೆ ಬಿಡಲ್ಲ, ಸುಮ್ಮನೆ ಮನೆ ಮೇಲೆ ಅಕ್ಕಿ ಆಡಿದ್ರೆ ಸಾಕು ಅಂತ ಇರೋರು ಇಸ್ಕೊಬೋದು. ಬಾಜಿಗೆ ಬಂದಿರಲಿಲ್ಲ ಹೋದ ವರ್ಷ, ಈ ವರ್ಷ ಬಿಡ್ಕೊಂಡ್ರೆ ಮೋಸ್ಟ್ಲಿ ಬರ್ಬೋದು, ಬರದೇನೂ ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಇದು ಜೊತೆ ಪಟ್ಟ ಅಂದರೆ ನೆಕ್ಸ್ಟ್ ಬ್ಯಾಚ್ ಪಟ್ಟ. ಆ ಪಟ್ಟ ಆಲ್ರೆಡಿ 7.5 ಗಂಟೆ ಆಡಿದೆ, ಬಾಜಿ ಎಲ್ಲ ಹತ್ತಿದೆ. ಅದೂ ಹಾಕಿದ್ದೀನಿ ವೀಡಿಯೋನ, ಲಾಸ್ಟ್ ವೀಡಿಯೋಲಿ ಹಾಕಿದ್ದೀನಿ. ಈ ಅಕ್ಕಿ ಬಾಜಿ ಮಾಡಿಲ್ಲ. ಯಾರು ಇಸ್ಕೊಳ್ಳೋಂಗಿದ್ರೆ ಇಸ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಈ ಲೈನಲ್ಲಿ ಬಾಜಿ ಇದೆ, ಆದರೆ ನಮ್ಮ ಫಾಲ್ಟಿಂದ ಇದು ಬಾಜಿಗೆ ಬಂದಿಲ್ಲ. ಬೇಕಾದ್ರೆ ನೀವು ಸ್ವಲ್ಪ ಅಕ್ಕಿನ ಗರಂ ಮಾಡ್ಕೊಂಡು ಡೈಲಿ ಬಿಡ್ಕೊಂಬಂದರೆ ಬಾಜಿಗೆ ಬರೋ ಚಾನ್ಸಸ್ ಇದೆ. ಆದರೆ ನಾನು ಗ್ಯಾರಂಟಿ ಕೊಡಲ್ಲ ಬಾಜಿ ಬರುತ್ತೋ ಇಲ್ವೋ ಅಂತ. ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಬಾಜಿ ಬರ್ಸ್ಕೊಳ್ಳೋದು ಹೆಂಗೆ ಅಂತ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು. ಅಕ್ಕಿ ಮಾತ್ರ 7 ಗಂಟೆ 8 ಗಂಟೆ ಆರಾಮಾಗಿ ಆಡಿಸ್ಕೊಬೋದು. ಟೂರ್ನಮೆಂಟಿಗೆ ಬಿಡದೇ ಇರೋರು ಸುಮ್ಮನೆ ಅಕ್ಕಿನ ಮನೆ ಮೇಲೆ ಸುಮ್ಮನೆ ಬಿಡಬೇಕು, ಅಕ್ಕಿ ಒಂದು ಒಳ್ಳೆ ಆಟ ಆಡಲಿ ಅಂತ ನೋಡೋರು ಇಸ್ಕೊಬೋದು. ಇಲ್ಲ ಜಾತಿ ಮಾಡ್ಕೊಳಕ್ಕೆ ಇಸ್ಕೊಬೇಕಂದ್ರೆ ಜಾತಿ ಮಾಡ್ಕೊಳ್ಳೋರು ಇಸ್ಕೊಬೋದು. ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಒಳ್ಳೆ ಕ್ವಾಲಿಟಿಲಿದೆ, ಏನಂದರೆ ಬಾಜಿ ಮಾಡಿಲ್ಲ. ಫ್ರೆಂಡ್ಸ್, ಇವಾಗ ಏನು 200 ಸಬ್ಜ ಗಂಟು ತೋರಿಸ್ತೆ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ ಉದ್ದಾ ತಿರಿ. ಇಲ್ಲಿ ನೋಡ್ಬೋದು ತಿರಿ ಎಲ್ಲ ಫುಲ್ ಇದೆ. 3ನೇ ಪಟ್ಟಿನೂ ನೋಡ್ಬೋದು, 3ನೇ ಪಟ್ಟಿನೂ ಚೆನ್ನಾಗಿರುತ್ತೆ. ಈ ಅಕ್ಕಿ ಬಾಜಿ ಮಾಡಿಲ್ಲ, ಹೇಳ್ಕೊಡ್ತಾ ಇದೀನಿ, ಬಾಜಿ ಮಾಡಿಲ್ಲ ಅಂತಲೇ. 2 ಸೈಡು ತಿರಿ ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು 2ನೇ ದಸ್ತದ ಅಕ್ಕಿ. ಇಲ್ಲಿ ನೋಡ್ಬೋದು 2ನೇ ದಸ್ತಕ್ಕೆ ಸ್ಟಾರ್ಟ್ ಆಗ್ತಾರೆ ಅಕ್ಕಿ. 1ನೇ ಕಲ್ಲಿ ಉದುರಿದೆ, 1 ದಸ್ತ ಕಂಪ್ಲೀಟ್ ಆಗಿ 2ನೇ ದಸ್ತಕ್ಕೆ ಬರ್ತಾರೆ ಅಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇಲ್ಲಿ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಆಚೆ ಪಕಟಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ, ಆಡ್ಕೊಂಡಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸು, ಒಡಕ್ಲು, ರವೆ ಎಲ್ಲ ನೋಡ್ಬೋದು, ಸಕ್ಕತ್ತಾಗಿದೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ ಈ ಗಂಡಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. 2 ರಿಂಗ್ ಇರುತ್ತೆ. ಒಂದು ನಮ್ಮ ಅಣ್ಣವ್ರ ರಿಂಗ್ ಇರುತ್ತೆ, ರಿಂಗ್ ನಂಬರ್ 53. ಇನ್ನೊಂದು ನನ್ನ ರಿಂಗ್ ಇರುತ್ತೆ, ರಿಂಗ್ ನಂಬರ್ 3745. ಫ್ರೆಂಡ್ಸ್, ಇದು ಮಕ್ಷಿಯಲ್ಲಿ ಗಂಡು ರೆಡಿಯಾಗಿ 4.5 ಗಂಟೆಯಿಂದ 5 ಗಂಟೆ ತನಕ ಹಾರ್ತಾ ಇದೆ. ಬಾಜಿ ಬಂದ್ಬಿಟ್ಟು ಹಕ್ಕಿ ಒಂದು ಸತಿ ಛತ್ರಿ ಮೇಲೆ ಬಂದು ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 4-5 ಬಾಜಿ ಮಾಡುತ್ತೆ. ಪಲ್ಲಾಗೋಯ್ತು ಅಂದರೆ ಊರು ತುಂಬ ಸುತ್ಕೊಂಬರುತ್ತೆ. 30 ನಿಮಿಷ, 35 ನಿಮಿಷ, 40 ನಿಮಿಷ ಹಿಂಗೆ ಪಲ್ಲಾಗೋಗಿ ಬರುತ್ತೆ. ದೂರಾಪಾರ ಅನ್ನೋದು ಸಿಕ್ಕಾಪಟ್ಟೆ ಹೋಗುತ್ತೆ. ಮತ್ತು ಇವತ್ತಿನ ವಿಡಿಯೋಲಿ ಬೆಂಗಳೂರವ್ರು ಯಾರು ಎತ್ಕೊಂಬೇಡಿ, ಯಾಕಂದರೆ ಬೆಂಗಳೂರಲ್ಲಿ ಯಾವ ಅಕ್ಕಿನೂ ಬಿಡ್ಕೊಳಕ್ಕಾಗಲ್ಲ. ಇದನ್ನ ಬೆಂಗಳೂರಲ್ಲಿ ಎಲ್ಲೇ ಬಿಟ್ರೂ ವಾಪಸ್ ಬರ್ತವೆ ಅಕ್ಕಿಗಳು. ಅಷ್ಟು ಕಳ್ಳ ಲೈನು, ಚೋರಿ ಲೈನಲ್ಲಿ ತುಂಬ ಒಳ್ಳೆ ಅಕ್ಕಿಗಳಿವು. ಬೆಂಗಳೂರಲ್ಲಿ ಎಲ್ಲಿ ಬಿಟ್ರೂ ಬಂದ್ಬಿಡುತ್ತೆ. ಆದಷ್ಟು ಆಚೆ ಊರವ್ರು ಇಸ್ಕೊಳ್ಳಿ. ಅಕ್ಕಿ ಮಾತ್ರ ಒಳ್ಳೆ ಲಾಂಗ್ ಟೈಮ್ ಮಾಡ್ತಾಯಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕಂಡೀಷನ್ ತುಂಬ ಚೆನ್ನಾಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಆಚೆ ಪಕಟ, ಅಗ್ಲ ಎದೆ, ಗುಂಡು ತಲೆ, ಗಿಡ್ಡಿ ಚೊಂಚ್ ಇವೆಲ್ಲ ನೋಡ್ಬೋದು. ನಮ್ಮ ಮನೆ ಮೇನ್ ಮಕ್ಷಿಗಳಲ್ಲಿ ಬಂದಿರೋ ಅಕ್ಕಿ ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿದೆ. ಆರಾಮಾಗಿ ನೀವು ಲಾಂಗ್ ಟೈಮ್ ಬಿಡ್ಕೊಬೋದು. ಬಾಜಿ ಹತ್ತಿದೆ, ಹೊಡೆದ್ರೆ ಒಂದು 4-5 ಬಾಜಿ ಮಾಡುತ್ತೆ. ಛತ್ರಿ ಮೇಲೆ ಬಂದಾಗ ಮಾತ್ರ ಬಾಜಿ ಮಾಡೋದಿದು. ಒಂದೊಂದು ಬಾಜಿಗೂ 20 ಅಡಿ 30 ಅಡಿ ಮೇಲಾಗ್ಬಿಡುತ್ತೆ. ಸೀದಾ ಪಲ್ಲಾಗೋಯ್ತು ಅಂದರೆ 30-35 ನಿಮಿಷ ಪಲ್ಲಕ್ಕೆ ಹೋಗ್ಬಿಡುತ್ತೆ. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಟಾಪ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 5,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋಕ್ಕೂ ಟಾಪ್ ಕ್ವಾಲಿಟಿ ಅಕ್ಕಿ ಇದು. ಮಕ್ಷಿಯಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮಕ್ಷಿ ಗಂಟು ತೋರಿಸ್ತೆ, ಸಿಂಗಲ್ ಟೇಲ್ ಬರುತ್ತೆ. ಇದೇನು ಗಲೀಜಾಗಿರೋದು ಅಂದರೆ, ಈ ಅಕ್ಕಿ ಬೆಳಗ್ಗೆ ನಾನು ನಮ್ಮ ಇನ್ನೊಂದು ಅವಡಿಯಿಂದ ತಂದಿದ್ದು ಬಾಕ್ಸಲ್ಲಿ ಗಲೀಜಿತ್ತು, ಅದೆಲ್ಲ ಅಂಟ್ಕೊಂಡ್ಬಿಟ್ಟಿದೆ, ಅದರಿಂದ ಗಲೀಜಾಗಿರೋದು. ಚುಪ್ ತಿರಿ ಉದ್ದ ತಿರಿ, ಲಾಲ್ ಕಟ್ಟು ಸಕ್ಕತ್ತಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಅಂತೂ ಸೂಪರ್ ಆಗಿರುತ್ತೆ. ಹೆವಿ ಸರ್ಕ್ನಿ, ಹೆವಿ ಗೇಟ್ಲಿ ಅಕ್ಕಿ ಇದು. ಲಾಲ್ ಕಟ್ಟೆಲ್ಲ ಸಕ್ಕತ್ತಾಗಿರುತ್ತೆ. 2 ಸೈಡು ತಿರಿ ನೋಡ್ಕೊಳ್ಳಿ, 2 ಸೈಡು ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ ಇವೆಲ್ಲ ನೋಡೋದು ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಸೂಪರ್ ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆವಿ ಹಾರಿಸ್ಕೊಳ್ಳೋ ಕಣ್ಣು ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಟಾಪ್ ಆಗಿರುತ್ತೆ.
ಲೈಟಾಗಿ ಏನು ಪಿಂಕಿಶ್ ಅನಾರಿ ಹರಡ್ಕೊಂಡಿದೆ ಅವೆಲ್ಲ ವಯಸ್ಸಾಗ್ತಾರೇ ಕಪ್ಪು ಒಡಕಕ್ಕೆ ಟರ್ನ್ ಆಗುತ್ತೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದಿಡ್ಕೊಂಡಿರೋದು ಇವೆಲ್ಲ ನೋಡ್ಬೋದು. ಸಖತ್ತಾಗಿರುತ್ತೆ. ಫುಲ್ ಅಗ್ಲ ಆಚೆ ಕಣ್ಣಿರುತ್ತೆ. ಒಳ್ಳೆ ಲಾಂಗ್ ಟೈಮ್ ಬಿಡಿ. ಕಷ್ಟ ಬೀಳಲೇಬೇಕು ಅಕ್ಕಿಗಳು ಬಿಡಬೇಕು ಅಂದರೆ. ಚೆನ್ನಾಗಿ ಅಕ್ಕಿನ ಬೆಂಡೆತ್ತಿ ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಒಳ್ಳೆ ಹೆಸರು ನೀವು ಮಾಡ್ಬೋದು. ಅವಾಗ ಕ್ವಾಲಿಟೀಸ್ ನೋಡ್ಬೋದು, ಟಾಪ್ ಆಗಿರುತ್ತೆ. ಇದಕ್ಕೂ ಅಷ್ಟೇ 2 ರಿಂಗ್ ಇರುತ್ತೆ. ಇದು ನಮ್ಮ ಅಣ್ಣ ರಿಂಗ್ ಇರುತ್ತೆ. ರಿಂಗ್ ನಂಬರ್ 43. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ದಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.